ಶುಭ ಕಾರ್ಯ ಮಾಡಬೇಕು ಅಂತ ಹೇಳೋದಕ್ಕೂ ನೀನು ಹೇಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಹೌದು ರಾಧಾ, ನನಗೂ ನೀನು ಹೇಳ್ತಿದ್ಯಾ ಅಂತ ಅರ್ಥ ಆಯ್ತಿಲ್ಲ. ನೋಡಿ, ಅತ್ತೆ ಶುಭ ಕಾರ್ಯ ಅಂತ ಹೇಳಿದಕ್ಕೆ ನಾನು ಇಷ್ಟೆಲ್ಲ ಮಾತಾಡಿದೆ. ಅದು ಅಲ್ಲದೆ ನನ್ನ ಲೈಫ್ ಬಗ್ಗೆ ನಿರ್ಧಾರ ಮಾಡೋ ಹಾಕಿರೋದು ಅತ್ತೆಗೆ ಅಲ್ವಾ? ಸರಿಯಾಗಿ ಹೇಳ್ದೆ ರಾಧ. ನೀನು ನಿನ್ನ ಬಗ್ಗೆ ಬಂಗಾರನೇ ಯೋಚನೆ ಮಾಡ್ಬೇಕಲ್ಲ. ಈ ಮುದುಕಿ ಯಾಕೆ ಮಧ್ಯದಲ್ಲಿ ಬಾಯಿ ಆಗ್ತಿದ್ದಾಳೆ? ಶುಭ ಕಾರ್ಯ ಮಾಡಬೇಕು ಅಂತ ಹೇಳ್ದಲ್ಲ ಬಂಗಾರ, ಅದಕ್ಕೆ ರಾಧಾ ನಾನು ಈ ಮನೆಗೆ ಇವನಿ, ನನಗೂ ಮದುವೆ ವಯಸ್ಸಾಗದೆ 8 ದಿನ ನಾನು ಹಿಂಗೆ ಇರಲಿ ಅಂತ ಹೇಳ್ತಾವಳೆ. ಅಯ್ಯೋ, ಹಾಗೇನಿಲ್ಲ ರಾಧಾ, ನೀನು ಬಾಯ್ ಬಿಟ್ಟು ಹೇಳ್ತಾ ಇದ್ರು ಹಿರಿಯರಾಗಿ ನಂಗೆ ಅರ್ಥ ಆಗುತ್ತೆ. ನಿನ್ನ ವಯಸ್ಸ ಕಳೆದ್ಮೇಲೆ ನಾನು ಮುದುಕಿ ಆಗಿರೋದು. ಹೆಣ್ಮಗ ಪಾಪ ಬಾಯ್ ಬಿಟ್ಟು ಹೇಳೋಕ್ಕೆ ನಾಚ್ಕೋತೈತೆ. ಅಮ್ಮರೇ, ಅವ್ವ ಅವರು ಸರಿಯಾಗಿ ಹೇಳ್ತಾವ್ರೆ. ರಾಧಂಗೂ ಮದುವೆ ವಯಸ್ಸು ಬಂತಲ್ಲ, ಮೊದಲು ಅವಳದೇ ಮದುವೆ ಆಗಲಿ. ಹೌದು ಅವ್ವ, ರಾಧಂಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅಯ್ಯಯ್ಯ, ಸಮಸ್ಬಿಡು ರಾಧಾ, ಈ ಆಳ ತಲೆಗೆ ಒಳಿಲೇ ಇಲ್ವಲ್ಲ, ನೀನೇ ಬಾಯ್ ಬಿಟ್ಟು ಕೇಳಂಗೆ ಮಾಡಿಬಿಟ್ಟೆ. ಹೌದೌದು, ಈ ಮನೇಲಿ ಶುಭ ಕಾರ್ಯ ರಾಧನ್ ಮದುವೆಯಿಂದನೇ ಆಗಬೇಕು. ಏನಂತಿ ಪುಟ್ಟಕ್ಕ? ಹೌದು ಅವರೇ, ಶುಭ ಕಾರ್ಯ ಯಾರ್ದಾದ್ರೆ ಯೋನಂತೆ. ಮೊದಲೇ ಹೆಣ್ಮಗಿಂದಾದರೆ ಒಳ್ಳೇದೆ, ಮುಂದಿಲ್ದೆಲ್ಲ ತಂತಾನೆ ಎಲ್ಲ ಸರೋಯ್ತದೆ. ಅಯ್ಯೋ, ನೀವೆಲ್ಲ ಯಾಕೆ ನಾನು ಹೇಳಿದ್ನ ತಪ್ಪಾಗಿ ತಿಳ್ಕೊತಿದ್ದೀರಾ? ನಾವೇನು ತಪ್ಪು ತಿಳ್ಕೊಂಡಿಲ್ಲ ರಾಧಾ ಅವರೇ. ನಿಮಗೆ ನಿಮ್ಮ ಮದುವೆ ಬಗ್ಗೆ ಎಷ್ಟು ಆಸೆ ಇದೆಯೋ ನಮಗೂ ಅಷ್ಟೇ ಆಸೆ ಇದೆ. ಅವ್ವ, ನೀನು ಹೇಳ್ದಂಗೆ ಮೊದಲು ರಾಧನ್ ಮದುವೆನೇ ಆಗಲಿ, ಆಮ್ಯಾಕೆ ಉಳ್ದಿದ್ದೆಲ್ಲ ಮಾತಾಡಮ್ಮ. ಅದನ್ನೇ ನಾನು ಹೇಳ್ತಿರೋದು. ಕಡ್ಡಿ, ಇದಕ್ಕೆ ನೀನು ಯೋನ್ ಹೇಳ್ತೆ ಮಗ. ಮದುವೆ ಅಂದರೆ ಏನು ಹುಡುಗಾಟ್ವೆ? ಮೊದಲು ಗಂಡು ಹುಡುಕ್ಬೇಕು, 2 ಮನೆಯವರು ಒಪ್ಕೋಬೇಕು, ಮದುವೆಗೆ ಏನು ಬೇಕೋ ಅದೆಲ್ಲ ತಯಾರಿಗಳಾಗಬೇಕು. ಇವಾಗಿ ಗಂಡು ಹೆಣ್ಣು ಒಪ್ಕೋಬೇಕು. ನನಗೆ ಹುಡುಗ ಒಪ್ಪಿಗೆ ಆದಮೇಲೆ ತಡ ಯಾಕಾಗತ್ತೆ? ನೋಡ್ದಿ ಅವ್ವ, ರಾಧಾ ಇಲ್ಲ ಇಲ್ಲ ಅಂತಾನೆ ಮದುವೆ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ. ಅಯ್ಯೋ ಹೊಸು, ನಾನು ಹಾಗೆ ಹೇಳಿಲ್ಲ. ನೀನು ಹೇಗೆ ಹೇಳ್ದೆ ಅಂತ ನಂಗೆ ಗೊತ್ತು ರಾಧಾ. ಅವ್ವ, ರಾಧನ್ ಗಂಡು ಯಾವಾಗ ಹುಡ್ಕೋಣ? ಬಂಗಾರ, ನಮ್ಮ ಊರ್ನಾಗೆ ರಾಧಂಗೆ ಒಪ್ಪಿಗೆ ಆಗಂತ ಹುಡುಗರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ನಮ್ಮ ಹನುಮಂತನ ಮಗನೇ ಇಲ್ವಾ? ಯಾರವ್ವ? ನಮ್ಮ ಬ್ಯಾಂಕ್ನಾಗೆ ಮ್ಯಾನೇಜರ್ ಕೆಲಸ ಮಾಡ್ತಿರ್ಲಿಲ್ವಾ? ಓ, ಗೆಪ್ತಿಗೆ ಬಂತು. ನೋಡಕ್ಕೂ ಚಂದಾಗವನೆ, ಚೆನ್ನಾಗಿ ಓದ್ಕೊಂಡವನೆ, ಅವನಿಗಿಂತ ಬೇರೆ ಗಂಡು ಬೇಕಾ? ನೀನು ಹೇಳ್ದಾಗೆ ಆಗಲಿ ಬಿಡವ್ವ. ರಾಧನ ಇದೇ ಊರಿಗೆ ಲಗ್ನ ಮಾಡಿಕೊಟ್ರೆ ಅವಳು ನಮ್ಮ ಕಣ್ಮುಂದೆನೇ ಇರ್ತಾಳೆ. ಏನೇನು ರಾಧಾ, ನಿನ್ನ ಮದುವೆ ಮಾಡೋದು ಅಂತ ಆಯ್ತಲ್ಲ, ಈಗ ನಿನಗೆ ಸಂತೋಷನಾ? ಅಯ್ಯೋ, ಸಂತೋಷ ಇಲ್ದಲೆ ಏನಂತೆ, ನಮ್ಮ ರಾಧಕ್ಕ ಫುಲ್ ಖುಷಿ. ಆಲ್ ದಿ ಬೆಸ್ಟ್.
ಏ ಮುದುಕಿ, ಭಾರಿ ಇದೆಯಾ ನೀನು. ನೆಟ್ಟಾಗಿ ನಡೆಯೋಕ್ಕಾಗ್ದಿದ್ರು ನನ್ನನ್ನೇ ಕೆಡವಿದ್ಯಾ. ರೀ, ಬುದ್ಧಿಯವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಐತೆ? ಆಗದೆ ಬಂಗಾರ. ಮನೆಗೆಲ್ಲ ಪ್ರಶ್ನೆ ಮುಗಿದ ಮ್ಯಾಕೆ ಊಟ ಮಾಡ್ಕೊಂಡು ದಾನ ತಕೊಂಡು ಹೋಗ್ತಾರೆ. ಬೀಗ್ರೆ ಅವ್ರು ಹೋಗ್ಬೇಕಾದ್ರೆ ನಾನೇ ಅವ್ರನ್ನ ಬಿಟ್ಟು ಬರ್ತೀನಿ. ಹಂಗೆ ಆಗಲಿ. ಪೂಜೆ ಜೊತೆಗೆ ನಮ್ಮ ರಾಧನ್ ಕತೆನೂ ಮುಗೀತು. ಯೋನ್ ಹೇಳ್ತಿದ್ಯವ? ಅದೇ ಬಂಗಾರ, ಪೂಜೆ ಜೊತೆಗೆ ನಮ್ಮ ರಾಧನ್ ಮದುವೆ ಮಾತುಕತೆನೂ ಮುಗೀತು ಅಂತ ಹೇಳ್ತೀನಿ. ಹೆಂಗೋ ಈ ಮನೆಯಾಗೆ ನಗ ತುಂಬಿ ಒಂದರಿಂದ ಒಂದು ಶುಭ ಕಾರ್ಯ ಆದ್ರೆ ಆಟೇ ಸಾಕು. ನೀವೆಲ್ಲ ನಮ್ಮ ಮತ್ತೆ ಸುತ್ತಮುತ್ತನೇ ಪೀಡೆಗಳ ಥರ ಇದ್ರೆ ಎಲ್ಲಿಂದ ಶುಭ ನಡೆಯುತ್ತೆ?